ತಮಿಳುನಾಡು ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಯಾಗ್ತಾ ಇದೆ. ಅಣ್ಣಾ ಡಿಎಂಕೆ ಸರ್ಕಾರಕ್ಕೆ ಡಿಎಂಕೆ ಬಾಹ್ಯ ಬೆಂಬಲದ ಬಗ್ಗೆ ಈಗ ಚರ್ಚೆಯಾಗ್ತಾ ಇರೋದು. ನೇರವಾಗಿ ಸರ್ಕಾರದಲ್ಲಿ ಭಾಗಿಯಾಗಲ್ಲ ಅಂತ ಡಿಎಂಕೆ ಚಿಂತಿಸಿದೆಯಂತೆ. ಟಿವಿಕೆ ಅಧಿಕಾರಕ್ಕೆ ಏನಾದರೂ ಬಂದುಬಿಟ್ರೆ ನಮಗೆ ಸಮಸ್ಯೆ ಆಗತ್ತೆ ಅಂತ ಇವರಿಬ್ಬರು ಒಂದಾಗುವಂತ ಯೋಚನೆ. ಆದರೆ ಡಿಎಂಕೆದೊಂದು ಕಂಡೀಷನ್ನು, ಬಿಜೆಪಿಯನ್ನು ಹೊರಗಿಡ್ರಿ ಅಂತ. ಬಿಜೆಪಿಯನ್ನು ಹೊರಗಿಡೋದೊಂದು ದೊಡ್ಡ ಸಮಸ್ಯೆಯ ಕೆಲಸ ಅಲ್ಲ. ಇರೋದೇ ಒಂದು MLA, ಇರೋ ಒಂದು MLA. ಅಣ್ಣಾ ಡಿಎಂಕೆಗೆ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಜೆಪಿಯನ್ನು ಹೊರಗಿಟ್ಟು ಮೈತ್ರಿಕೂಟವನ್ನು ರಚಿಸೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ಟ್ವಿಸ್ಟ್ನ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸಾಂಪ್ರದಾಯಿಕ ವೈರಿಗಳು ಒಂದಾಗುವಂತ ಮುನ್ಸೂಚನೆ. ರಕ್ಷತ್, ಹೇಗಾದ್ರೂ ಮಾಡಿ ತಮಿಳುನಾಡಿನ ಹೊಸ ರಾಜಕೀಯ ಪಕ್ಷ ಟಿವಿಕೆಯನ್ನ ಅಧಿಕಾರದಿಂದ ದೂರವಿಡಬೇಕು ಅನ್ನುವಂತಹ ಪ್ರಯತ್ನವನ್ನ ಡಿಎಂಕೆ ಮತ್ತು ಎಡಿಎಂಕೆ ನಾಯಕರು ಮಾಡ್ತಾ ಇದ್ದಾರೆ. ಡಿಎಂಕೆಗೆ ಇರುವಂತಹ ಒಂದು ಅಬ್ಜೆಕ್ಷನ್ ಅಂದ್ರೆ, ನೀವು ಬಿಜೆಪಿಯ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಳ್ಬೇಕು ಅನ್ನುವ ಷರತ್ತನ್ನ ಎಐಎಡಿಎಂಕೆ ನಾಯಕರಿಗೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಇದೆ. ಎಐಎಡಿಎಂಕೆ ನೇತೃತ್ವದಲ್ಲಿ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯಾದ್ರೆ ಅಂತ ಸರ್ಕಾರಕ್ಕೆ ಡಿಎಂಕೆ ಬಾಹ್ಯವಾಗಿ ಬೆಂಬಲವನ್ನ ಕೊಡುತ್ತೆ ಅನ್ನುವ ಚರ್ಚೆ, ಅನ್ನುವ ಹೇಳಿಕೆಗಳು ಡಿಎಂಕೆ ನಾಯಕರುಗಳಿಂದ ಬರ್ತಾ ಇದೆ. ಡಿಎಂಕೆ ಮಿತ್ರ ಪಕ್ಷಗಳಾದಂತಹ ಟಿವಿಕೆ ಮತ್ತು ಎಡಪಕ್ಷಗಳು ಅಲ್ಲಿ 4 ಸ್ಥಾನವನ್ನ ಗೆದ್ದಿದ್ದಾವೆ. ಆ ಕಾರಣದಿಂದಾಗಿ ಡಿಎಂಕೆ ಮತ್ತು ಡಿಎಂಕೆ ಮಿತ್ರ ಪಕ್ಷಗಳು ಎಐಎಡಿಎಂಕೆ ನೇತೃತ್ವದ ಸರ್ಕಾರ ರಚನೆಯಾದ್ರೆ ಬಿಜೆಪಿಯಿಂದ ಮೈತ್ರಿಯನ್ನ ಕಡಿದುಕೊಂಡು ಸರ್ಕಾರ ರಚನೆ ಮಾಡಿದ್ದೇ ಅದರಲ್ಲಿ ಬಾಹ್ಯವಾಗಿ ಬೆಂಬಲವನ್ನ ಕೊಡ್ತೀವಿ. ಅಂದ್ರೆ ನೇರವಾಗಿ ಸರ್ಕಾರದಲ್ಲಿ ಭಾಗಿಯಾಗೋದಿಲ್ಲ, ಸಚಿವ ಸ್ಥಾನವನ್ನ ಪಡೆಯೋದಿಲ್ಲ, ಆದ್ರೆ ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲವನ್ನ ಕೊಡುವಂತಹ ಪ್ರಸ್ತಾಪವನ್ನ ಡಿಎಂಕೆಯ ಕೆಲವು ನಾಯಕರು ಮಾಡ್ತಾ ಇದ್ದಾರೆ. ನೀವು ಎರಡೂ ಪಕ್ಷಗಳಲ್ಲಿ ಎಐಎಡಿಎಂಕೆ ಮತ್ತು ಡಿಎಂಕೆ ಎರಡೂ ಕೂಡ ಮೈತ್ರಿ ಮಾಡಿಕೊಳ್ಳುವ ವಿಷಯದಲ್ಲಿ ಎರಡೂ ಪಕ್ಷಗಳಲ್ಲೂ ಭಿನ್ನಾಭಿಪ್ರಾಯ ಇದೆ. ಒಂದಷ್ಟು ಶಾಸಕರ ಗುಂಪು ಡಿಎಂಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಎಐಎಡಿಎಂಕೆಯಲ್ಲಿ ಒಪ್ಪಿಗೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಆ ಕಡೆ ಡಿಎಂಕೆಯಲ್ಲೂ ಕೂಡ ಪರ ವಿರೋಧದ ಅಭಿಪ್ರಾಯ ಇದೆ. 60 ವರ್ಷಗಳಿಂದ ಎಐಎಡಿಎಂಕೆ ವಿರುದ್ಧ ರಾಜಕೀಯ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದು ಬೇಡ, ನಾವು ವಿರೋಧ ಪಕ್ಷದಲ್ಲಿ ಇರೋಣ ಅನ್ನುವ ಅಭಿಪ್ರಾಯವನ್ನ ಸ್ಟಾಲಿನ್ ಸೇರಿದಂತೆ ಹಿರಿಯ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಶಾಸಕರ ಗುಂಪು ಎಐಎಡಿಎಂಕೆಗೆ ಬಾಹ್ಯವಾಗಿ ಬೆಂಬಲ ಕೊಟ್ಟು ಸರ್ಕಾರವನ್ನ ರಚಿಸೋಣ ಅಂತ. ಎರಡೂ ಪಕ್ಷಗಳಲ್ಲೂ ಪರ ವಿರುದ್ಧದ ಅಭಿಪ್ರಾಯಗಳಿದ್ದಾವೆ. ಮತ್ತೊಂದು ಕಡೆ ಟಿವಿಕೆ ಕೂಡ ರಾಜಕೀಯ ಗೇಮ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಟಿವಿಕೆಗೆ ಈಗಾಗಲೇ ಕಾಂಗ್ರೆಸ್ನ ಬೆಂಬಲ ಇದೆ. 5 ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರೆ, ಅವರ ಬೆಂಬಲ ಇದೆ. ಕಾಂಗ್ರೆಸ್ನ ಬೆಂಬಲ ಸೇರಿದ್ರೂ ಕೂಡ ಇನ್ನೂ 5 ರಿಂದ 6 ಶಾಸಕರ ಅಗತ್ಯ ಟಿವಿಕೆ ಪಕ್ಷಕ್ಕಿದೆ. ಹಾಗಾಗಿ ಟಿವಿಕೆ ಪಕ್ಷ ಎಐಎಡಿಎಂಕೆಯ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಾಗಲೇ ಎಐಎಡಿಎಂಕೆಯ 25 ರಿಂದ 30 ಶಾಸಕರ ಗುಂಪು ಪುದುಚೇರಿಯ ಒಂದು ರೆಸಾರ್ಟ್ ನಲ್ಲಿದ್ದಾರೆ. ಅವರನ್ನ ಸಂಪರ್ಕಿಸಿ 47 ಶಾಸಕರಿದ್ದಾರೆ ಎಐಎಡಿಎಂಕೆಯಿಂದ, ಅಲ್ಲಿಂದ 2/3 ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಟಿವಿಕೆ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಳನಿಸ್ವಾಮಿ ಟಿವಿಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಇರುವಂತಹ ಮತ್ತೊಂದಿಷ್ಟು ಶಾಸಕರ ಗುಂಪು ಟಿವಿಕೆ ಕಡೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಏನಾಗುತ್ತೆ ತಮಿಳುನಾಡಿನಲ್ಲಿ ಅನ್ನೋದು ಈ ಕ್ಷಣದವರೆಗೂ ಸ್ಪಷ್ಟ ಇಲ್ಲ. ಆದ್ರೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಂತೂ ನಡೀತಾ ಇದೆ. ಅತಿ ದೊಡ್ಡ ಪಕ್ಷ ವಿಜಯ್ ಅವರ ಟಿವಿಕೆ, ಆದ್ರೆ ಟಿವಿಕೆಯನ್ನ ಸರ್ಕಾರ ರಚನೆಗೆ ಈವರೆಗೂ ಕೂಡ ರಾಜ್ಯಪಾಲರು ಆಹ್ವಾನವನ್ನ ಕೊಟ್ಟಿಲ್ಲ. ರಾಜ್ಯಪಾಲರ ನಡೆಯ ಬಗ್ಗೆ ಪರ ವಿರುದ್ಧದ ಅಭಿಪ್ರಾಯಗಳು ಮೂಡ್ತಾ ಇದ್ದಾವೆ. ಆದ್ರೆ ರಾಜ್ಯಪಾಲರು ಹೇಳ್ತಾ ಇರೋದು ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಇರೋದು ಹೌದು, ಆದ್ರೆ ಟಿವಿಕೆಯ ಬಳಿ ಸರಳ ಬಹುಮತಕ್ಕೆ ಬೇಕಾದಂತಹ 118 ಶಾಸಕರ ಬೆಂಬಲ ಇಲ್ಲ. 118 ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಅವರು ಖಚಿತಪಡಿಸಿ ನಾನು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡ್ತೇನೆ. ಬಹುಮತ ಸಾಬೀತು ವಿಧಾನಸಭೆಯಲ್ಲೇ ಆಗ್ಲಿ, ಆದ್ರೆ ರಾಜ್ಯಪಾಲರಿಗೆ ಒಂದು ಖಚಿತವಾದಂತಹ ಭರವಸೆ ಬೇಕು, ಇಂಥ ಪಕ್ಷಗಳು ಟಿವಿಕೆಯನ್ನ ಬೆಂಬಲಿಸುತ್ತವೆ ಅಂತ. ಹಾಗೇನಾದ್ರೂ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ರಾಜಕೀಯ ಮೈತ್ರಿ ತನಗೆ 118 ಶಾಸಕರ ಬೆಂಬಲವಿದೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ
ದಾಖಲೆಯನ್ನ ರಾಜ್ಯಪಾಲರಿಗೆ ಕೊಟ್ರೆ ಅಂತಹ ರಾಜಕೀಯ ಪಕ್ಷ ಅಥವಾ ಮೈತ್ರಿಕೂಟವನ್ನ ಸರ್ಕಾರ ರಚನೆಗೆ ಆಹ್ವಾನಿಸ್ತೇವೆ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರ ವಿಷಯದ ಬಗ್ಗೆ ಪರ ವಿರೋಧದ ಚರ್ಚೆ ಮಧ್ಯೆ ಹಿರಿಯ ನ್ಯಾಯವಾದಿ ಹರೀಶ್ ಸಾಳ್ವೆ ಅವರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನ ರಾಜ್ಯಪಾಲರು ತೆಗೆದುಕೊಂಡ ನಿರ್ಣಯ ಅಸಾಂವಿಧಾನಿಕವಾಗಿಲ್ಲ, ಅವರು ನಿಯಮಬದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಅತಿ ದೊಡ್ಡ ಪಕ್ಷ ಅಂತ ಟಿವಿಕೆಗೆ ಪ್ರಮಾಣ ವಚನಕ್ಕೆ ಅವಕಾಶ ಕೊಟ್ಟು ಮತ್ತೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸದೆ ಆ ಸರ್ಕಾರ ಬಿದ್ದು ಹೋದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗುತ್ತೆ. ಆ ಕಾರಣದಿಂದಾಗಿ ರಾಜ್ಯಪಾಲರಿಗೆ ಕಾನ್ಫಿಡೆನ್ಸ್ ಬಂದ್ರೆ ಇಂಥದ್ದೊಂದು ಮೈತ್ರಿಕೂಟಕ್ಕೆ 118 ಶಾಸಕರ ಬೆಂಬಲ ಇದೆ, ಅವರು ಸರ್ಕಾರ ರಚಿಸಬಹುದು ಅಂತ ರಾಜ್ಯಪಾಲರಿಗೆ ಅನ್ನಿಸಿದ್ದಾರೆ. ಆಗ ಅವರು ಯಾವುದೇ ಒಂದು ಪಕ್ಷಕ್ಕೆ ಆಮಂತ್ರಣವನ್ನು ಕೊಡಬಹುದು. ಟಿವಿಕೆಗೆ ಯಾಕೆ ಅವರು ಆಮಂತ್ರಣವನ್ನ ಕೊಡ್ತಾ ಇಲ್ಲ ಅಂದ್ರೆ 118 ಶಾಸಕರನ್ನ ಎಲ್ಲಿಂದ ಹೊಂದಿಸ್ತೇವೆ ಅನ್ನೋದನ್ನ ಸ್ಪಷ್ಟವಾಗಿ ವಿಜಯ್ ಗವರ್ನರ್ಗೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಆ ಕಾರಣದಿಂದ ವಿಳಂಬ ಆಗ್ತಾ ಇದೆ. ಎಷ್ಟು ದಿನ ವಿಳಂಬ ಆಗುತ್ತೋ ಈ ರೀತಿಯ ರಾಜಕೀಯದ ಪರ ವಿರುದ್ಧದ ಚರ್ಚೆಗಳಾಗುತ್ತವೆ. ಡಿಎಂಕೆಯಲ್ಲಿ 2 ಗುಂಪಾಗಿದೆ. ಅದು ಟಿವಿಕೆಯನ್ನ ಬೆಂಬಲಿಸಬೇಕಾ ಅಥವಾ ಎಐಎಡಿಎಂಕೆಯ ಜೊತೆಗೆ ಹೋಗ್ಬೇಕಾ ಅಂತ. ಎಐಎಡಿಎಂಕೆಯಲ್ಲೂ ಕೂಡ 2 ರೀತಿಯ ಗುಂಪಿದೆ. ಟಿವಿಕೆಯನ್ನ ಬೆಂಬಲಿಸಬೇಕಾ ಅಥವಾ ವಿರೋಧ ಪಕ್ಷದಲ್ಲಿ ಇರಬೇಕಾ, ಇಲ್ಲವೇ ಡಿಎಂಕೆ ಜೊತೆಗೆ ಹೋಗಿ ಸರ್ಕಾರವನ್ನ ರಚಿಸಬೇಕಾ ಅಂತ. ಯಾವುದೇ ಮೈತ್ರಿಕೂಟ 118 ನಂಬರ್ ಅನ್ನ ಗಳಿಸಿಕೊಳ್ಳುವುದಕ್ಕೆ ಮೊದಲು ಇಂತಹ ರಾಜಕೀಯ ಹೈಡ್ರಾಮ್ಗಳಾಗುತ್ತೆ. ಆದ್ರೆ ಟಿವಿಕೆ ಬಹುತೇಕ ಸರ್ಕಾರ ರಚನೆಯನ್ನ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಯಾಕಂದ್ರೆ ಡಿಎಂಕೆ ಮತ್ತು ಎಡಿಎಂಕೆ ಮಧ್ಯೆ ಎಷ್ಟೇ ಮೈತ್ರಿ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಬಹಿರಂಗವಾಗಿ ನಡೆದರೂ ಕೂಡ ಅಂತರಂಗದಲ್ಲಿ 2 ತದ್ವಿರುದ್ಧ ಸಿದ್ಧಾಂತಗಳಿರುವಂತಹ ದ್ರಾವಿಡಿಯನ್ ಸಿದ್ಧಾಂತವೇ ಇದ್ರೂ ಕೂಡ 2 ತದ್ವಿರುದ್ಧ ರಾಜಕೀಯ ಹೋರಾಟ ಕಳೆದ 60 ವರ್ಷಗಳಿಂದ ಡಿಎಂಕೆ ಮತ್ತು ಎಡಿಎಂಕೆ ಮಾಡ್ಕೊಂಡು ಬಂದಿದ್ದೇವೆ. ರಾಜಕೀಯ ಶತ್ರುತ್ವ ಅನ್ನೋದು 60 ವರ್ಷಗಳಿಂದ ಇದೆ. ಅಂತಹ ಪಕ್ಷಗಳು ವಿಜಯ್ ಅವರನ್ನ ದೂರ ಇಟ್ಟು ಸರ್ಕಾರ ರಚನೆ ಮಾಡಿದ್ರೆ ಅದೆಷ್ಟು ದಿನಗಳ ಕಾಲ ಬಾಳಬಹುದು ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಡಿಎಂಕೆಯ ಒಂದಷ್ಟು ಶಾಸಕರ ಗುಂಪು ಟಿವಿಕೆಯನ್ನ ಬೆಂಬಲಿಸುವಂತಹ ಸಾಧ್ಯತೆ ಹೆಚ್ಚಳವಾಗಿದೆ. ಹಿಂದೆ ಇದ್ರೆ ಡಿಎಂಕೆಯ ಮಿತ್ರ ಪಕ್ಷಗಳಾದಂತಹ ವಿಸಿಕೆ ಮತ್ತು ಎಡಪಕ್ಷಗಳು ಕಾಂಗ್ರೆಸ್ನ ಜೊತೆ ಸೇರ್ಕೊಂಡು ಟಿವಿಕೆಯನ್ನ ಬೆಂಬಲಿಸಿದ್ದೇ ಆದ್ರೆ ವಿಜಯ್ ಅವರು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಒಂದಷ್ಟು ಮಾತುಕತೆಯನ್ನು ವಿಜಯ್ ಅವರ ಪಕ್ಷ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇನಿದ್ದಾವೆ ಎಡಪಕ್ಷಗಳು ಅವರ ಜೊತೆಗೆ ಮತ್ತು ಬಿಸಿಕೆ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾವೆ. ಆದ್ರೆ ಬಿಸಿಕೆ ಮತ್ತು ಎಡಪಕ್ಷಗಳು ಇಂದು ಸಂಜೆಯ ವೇಳೆಗೆ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಏನು ಎಡಿಎಂಕೆ ನೇತೃತ್ವದ ಸರ್ಕಾರಕ್ಕೆ ಬಹಿರಂಗ ಬಾಹ್ಯವಾಗಿ ಬೆಂಬಲವನ್ನ ನೀಡಬೇಕಾ ಅಥವಾ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಟಿವಿಕೆಯ ವಿಜಯ್ ನೇತೃತ್ವದಲ್ಲಿ ಸರ್ಕಾರವನ್ನ ರಚಿಸಿ ಆ ಸರ್ಕಾರದಲ್ಲಿ ಭಾಗಿಯಾಗಬೇಕಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗೆ ಭಾಗಿಯಾಗಿದ್ದೇ ಆಗ್ಲಿ, ಆದ್ರೆ ಕಾಂಗ್ರೆಸ್ ಅಂತ ಎಡಪಕ್ಷಗಳು ಕೂಡ ಡಿಎಂಕೆಯ ಮೈತ್ರಿಯಿಂದ ಹೊರಬರಬೇಕಾಗುತ್ತೆ. ಇನ್ನು 1-2 ದಿನಗಳ ಕಾಲ ತಮಿಳುನಾಡಿನಲ್ಲಿ ಈ ರೀತಿಯ ರಾಜಕೀಯ ಬೆಳವಣಿಗೆಗಳು, ದಿನಕ್ಕೊಂದು ಬೆಳವಣಿಗೆ, ದಿನಕ್ಕೊಂದು ಟ್ವಿಸ್ಟ್ ಈ ರೀತಿ ಆಗ್ತಾ ಇರುತ್ತೆ. ಆದ್ರೆ 1-2 ದಿನಗಳಲ್ಲಿ ಇದೆಲ್ಲವೂ ಕೂಡ ಸೆಟಲ್ ಆಗುವಂತಹ ಸಾಧ್ಯತೆ ಇದೆ. ಬಹುತೇಕ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು 1-2 ದಿನಗಳ ರಾಜಕೀಯ ಬೆಳವಣಿಗೆಗಳ ನಂತರ. ರಕ್ಷತ್, ಧನ್ಯವಾದ ಶಶಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.